PABSc 6th Sem Geography Practical Syllabus. Practical first, Methods in Environmental Geography. ಪರಿಸರ ಭೂಗೋಳಶಾಸ್ತ್ರದಲ್ಲಿ ವಿಧಾನಗಳು ಅಂತ ಇದ್ದರೆ, ಪ್ರಾಕ್ಟಿಕಲ್ ಸೆಕೆಂಡ್ ಪೇಪರ್ GIS ಫಾರ್ ಮ್ಯಾಪ್ ಮೇಕಿಂಗ್, ನಕ್ಷೆ ತಯಾರಿಕೆಗಾಗಿ GIS ಅಂತ ಇದ್ದು, ಕೊನೆಯದಾಗಿ ಇಂಟರ್ನ್ಶಿಪ್ ಅಥವಾ ಮಿನಿ ಪ್ರಾಜೆಕ್ಟ್ ಅಥವಾ ಫೀಲ್ಡ್ ಆಧಾರಿತ ವರದಿ ಇದೆ. ಇವುಗಳನ್ನು ವಿವರವಾಗಿ ನೋಡೋಣ. ಫಸ್ಟ್ ಪ್ರಾಕ್ಟಿಕಲ್ DSC 14 ಮೆಥಡ್ಸ್ ಇನ್ ಎನ್ವೈರನ್ಮೆಂಟಲ್ ಜಿಯಾಗ್ರಫಿ ಅಂತ ಇದೆ. ಇದರಲ್ಲಿ ಒಟ್ಟು 10 ಎಕ್ಸ್ಪೆರಿಮೆಂಟ್ಗಳಿದ್ದು ಇವುಗಳನ್ನು ಒಂದೊಂದಾಗಿ ನೋಡೋಣ. ಪ್ರಯೋಗ 1, ಸ್ಥಳೀಯ ಪ್ರದೇಶದಲ್ಲಿ ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಅಂದರೆ ನಮ್ಮ ಸ್ಥಳೀಯ ಪ್ರದೇಶದಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿ ಇರುತ್ತಿರುವಂಥ ಜೈವಿಕ ಮತ್ತು ಅಜೈವಿಕ ಅಂಶಗಳು, ಅಂದರೆ ಜೈವಿಕ ಅಂಶಗಳಾದಂಥ ಸಸ್ಯವರ್ಗಗಳು ಮತ್ತು ಪ್ರಾಣಿ ವರ್ಗಗಳು, ಅಂದರೆ ಈ ಒಂದು ಸ್ಥಳೀಯ ಪ್ರದೇಶದಲ್ಲಿ ಯಾವ್ಯಾವ ಗಿಡಮರಗಳು ಮತ್ತು ಪ್ರಾಣಿ ಪಕ್ಷಿಗಳು ಕಂಡುಬರುತ್ತವೆ ಎಂಬುದರ ಬಗ್ಗೆ ಪಟ್ಟಿ ಮಾಡಬೇಕಾಗುತ್ತದೆ. ಅಲ್ಲದೆ ಇನ್ನು ಅಜೈವಿಕ ಅಂಶಗಳಾದಂಥ ಭೂಸ್ವರೂಪಗಳು, ಅಂದರೆ ಇದರಲ್ಲಿ ಪರ್ವತ, ಪ್ರಸ್ಥಭೂಮಿ, ಮೈದಾನಗಳು ಅಂತ ಇವೆ. ಅಂದರೆ ಈ ಒಂದು ಸ್ಥಳೀಯ ಪ್ರದೇಶದಲ್ಲಿ ಕಂಡುಬರುತ್ತಿರುವಂಥ ಭೂಸ್ವರೂಪಗಳು, ಬೆಟ್ಟ ಗುಡ್ಡಗಳು ಮತ್ತು ಈ ಒಂದು ಸ್ಥಳೀಯ ಪ್ರದೇಶ ಪ್ರಸ್ಥಭೂಮಿಯ ಯಾವ ಭಾಗವಾಗಿದೆ ಎಂಬುದರ ಬಗ್ಗೆ, ಹಾಗೂ ಭೂರಚನೆಯಲ್ಲಿ ಶಿಲೆ, ಖನಿಜ ಮತ್ತು ಮಣ್ಣುಗಳು ಇದ್ದು, ಈ ಒಂದು ಸ್ಥಳೀಯ ಪ್ರದೇಶದಲ್ಲಿ ಕಂಡುಬರುತ್ತಿರುವಂಥ ಮಣ್ಣುಗಳು ಯಾವುವು, ಖನಿಜಗಳು ಯಾವುವು ಮತ್ತು ಶಿಲೆಗಳು ಯಾವುವು ಎಂಬುದರ ಬಗ್ಗೆ ಪಟ್ಟಿ ಮಾಡಬೇಕು. ಅದೇ ಥರನಾಗಿ 3ನೇ ಅಜೈವಿಕ ಅಂಶವಾದಂಥ ವಾಯುಗುಣ, ಈ ಒಂದು ಸ್ಥಳೀಯ ಪ್ರದೇಶದಲ್ಲಿ, ಅಂದರೆ ಅಧ್ಯಯನ ಮಾಡ್ತಾ ಇರುತ್ತಿರುವಂಥ ತಾಲೂಕಿನಲ್ಲಿ ಯಾವ ತೆರನಾದಂಥ ವಾಯುಗುಣವಿದೆ ಎಂಬುದನ್ನು, ಮತ್ತು ಅಜೈವಿಕ ಅಂಶಗಳಲ್ಲಿ ಕೊನೆಯದಾಗಿ ಜಲರಾಶಿಗಳು, ಅಂದರೆ ಈ ಒಂದು ಸ್ಥಳೀಯ ಪ್ರದೇಶದಲ್ಲಿ ಕಂಡುಬರುತ್ತಿರುವಂಥ ಕೆರೆ, ಸರೋವರ ಮತ್ತು ನದಿ, ಹಳ್ಳ ಇವುಗಳನ್ನು ಪಟ್ಟಿ ಮಾಡಬೇಕು. ಇನ್ನು ಪ್ರಯೋಗ 2, ಸ್ಥಳೀಯ ಪ್ರದೇಶದಲ್ಲಿ ಸೂಕ್ಷ್ಮ ಜೀವ ವ್ಯವಸ್ಥೆಗಳನ್ನು ಗುರುತಿಸಿ ಮತ್ತು ನಕ್ಷೆ ಮಾಡಿ ಹಾಗೂ ಸ್ಥಳದ ಜೀವ ವೈವಿಧ್ಯವನ್ನು ಅಧ್ಯಯನ ಮಾಡುವುದು ಅಂತ ಇದೆ. ಅಂದರೆ ಈ ಒಂದು ಸ್ಥಳೀಯ ಪ್ರದೇಶದಲ್ಲಿ ಕಂಡುಬರುತ್ತಿರುವಂಥ ಸೂಕ್ಷ್ಮ ಜೀವ ವ್ಯವಸ್ಥೆ ಯಾವ ತೆರನಾಗಿದೆ ಎಂಬುದನ್ನು ಗುರುತಿಸಿ ಅದನ್ನು ಆ ಒಂದು ಸ್ಥಳೀಯ ಪ್ರದೇಶದ ನಕ್ಷೆಯಲ್ಲಿ ನಾವು ತೋರಿಸಬೇಕು. ಅಲ್ಲದೆ ಆ ಒಂದು ಸ್ಥಳದ ಜೀವ ವೈವಿಧ್ಯದ ಬಗ್ಗೆ ಅಧ್ಯಯನ ಮಾಡಬೇಕು. ಇದು 2ನೇ ಪ್ರಯೋಗವಾದರೆ, ಪ್ರಯೋಗ 3, ಜಲರಾಶಿಗಳಿಗಾಗಿ ಸ್ಥಳೀಯ ಪ್ರದೇಶದಲ್ಲಿ ಕೆಲವು ಪರಿಸರ ವ್ಯವಸ್ಥೆಯ ನಿರ್ವಹಣೆ ಮತ್ತು ಸಂರಕ್ಷಣಾ ವಿಧಾನಗಳನ್ನು ಪಟ್ಟಿ ಮಾಡುವುದು. ಅಂದರೆ ನಾವು ಅಧ್ಯಯನ ಮಾಡ್ತಾ ಇರುತ್ತಿರುವಂಥ ಸ್ಥಳೀಯ ಪ್ರದೇಶದಲ್ಲಿ ಕಂಡುಬರುತ್ತಿರುವಂಥ ಜಲರಾಶಿಗಳು, ಅಂದರೆ ಕೆರೆ, ಬಾವಿ, ಹಳ್ಳ, ನದಿ, ಸರೋವರ ಇವುಗಳ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಆ ಒಂದು ಪರಿಸರ ವ್ಯವಸ್ಥೆಯನ್ನು ನಾವು ಯಾವ ತೆರನಾಗಿ ನಿರ್ವಹಣೆ ಮಾಡಬೇಕು ಮತ್ತು ಆ ಒಂದು ಜೀವ ಪರಿಸರ ವ್ಯವಸ್ಥೆಯನ್ನು ನಾವು ಯಾವ ಸಂರಕ್ಷಣಾ ವಿಧಾನಗಳಿಂದ ಸಂರಕ್ಷಣೆ ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಆ ಒಂದು ಸಂರಕ್ಷಣಾ ವಿಧಾನಗಳನ್ನು ಪಟ್ಟಿ ಮಾಡಬೇಕಾಗುತ್ತದೆ. ಇನ್ನು ಪ್ರಯೋಗ 4, ಜಲಮೂಲಗಳು ಅಥವಾ ಜಲರಾಶಿಗಳು ಮತ್ತು ಕೊಳವೆ ಬಾವಿಗಳ ನಕ್ಷೆ ತಯಾರಿಸುವುದು ಅಂತ ಇದೆ. ಅಂದರೆ ಸ್ಥಳೀಯ ಪ್ರದೇಶದ ನಕ್ಷೆಯಲ್ಲಿ ಕಂಡುಬರುತ್ತಿರುವಂಥ, ಅಂದರೆ ಆ ಒಂದು ಸ್ಥಳೀಯ ಪ್ರದೇಶದಲ್ಲಿ ಇರುತ್ತಿರುವಂಥ ಜಲರಾಶಿಗಳು, ಕೆರೆ, ಸರೋವರ, ನದಿ, ಹಳ್ಳ ಇವುಗಳನ್ನು ಗುರುತಿಸುವುದರ ಜೊತೆಗೆ ಕೊಳವೆ ಬಾವಿಗಳು ಎಲ್ಲೆಲ್ಲಿವೆ ಎಂದು ತೋರಿಸುವಂಥ ನಕ್ಷೆಯನ್ನು ತಯಾರಿಸಬೇಕು. ಇನ್ನು ಪ್ರಯೋಗ 5, ಸ್ಥಳೀಯ ಪ್ರದೇಶದಲ್ಲಿ ಮಾಲಿನ್ಯಕಾರಕ ಬಿಂದು, ಅಂದರೆ ಪ್ರದೇಶಗಳ ನಕ್ಷೆ ತಯಾರಿಸುವುದು ಮತ್ತು ಅದರ, ಅಂದರೆ ಸ್ಥಳೀಯ ಪರಿಸರದ ಮೇಲೆ ಮನುಷ್ಯನ ಪ್ರಭಾವ ಯಾವ ತೆರನಾಗಿದೆ
ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ. ಅಂದರೆ ಆ ಒಂದು ಸ್ಥಳೀಯ ಪ್ರದೇಶದ ನಕ್ಷೆಯಲ್ಲಿ ಮಾಲಿನ್ಯಕಾರಕವಾದಂಥ ಪ್ರದೇಶಗಳನ್ನು ಗುರುತಿಸಿ ನಕ್ಷೆಯನ್ನು ತಯಾರಿಸಿ ಆ ಒಂದು ಸ್ಥಳೀಯ ಪರಿಸರದ ಮೇಲೆ ಮನುಷ್ಯನ ಪ್ರಭಾವ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ಟಿಪ್ಪಣಿಯನ್ನು ಬರೆಯಬೇಕು. ಇನ್ನು ಪ್ರಯೋಗ 6 ತ್ಯಾಜ್ಯ ವಿಲೇವಾರಿ ಸ್ಥಳಗಳ ನಕ್ಷೆ ತಯಾರಿಸುವುದು. ಅಂದರೆ ನಾವು ಅಧ್ಯಯನ ಮಾಡ್ತಾ ಇರುತ್ತಿರುವಂಥ ಸ್ಥಳೀಯ ಪ್ರದೇಶದ ನಕ್ಷೆಯಲ್ಲಿ ತ್ಯಾಜ್ಯ ವಿಲೇವಾರಿ ಸ್ಥಳಗಳು ಎಲ್ಲೆಲ್ಲಿವೆ ಎಂಬುದನ್ನು ಆ ಒಂದು ನಕ್ಷೆಯಲ್ಲಿ ತೋರಿಸಬೇಕು. ಇನ್ನು ಪ್ರಯೋಗ 7 ತ್ಯಾಜ್ಯ ವಿಲೇವಾರಿಗಾಗಿ ಸೂಕ್ತವಾದ ಸ್ಥಳ ಅಥವಾ ಜಾಗೆ ಅಂದರೆ ಸೈಟ್, ಇದಕ್ಕೆ ಸಂಬಂಧಿಸಿದಂತೆ ಎತ್ತರ, ಸ್ಥಳ, ಭೂಬಳಕೆ, ಭೂಮಿಯ ಮೌಲ್ಯ ಮತ್ತು ಇಳಿಜಾರು ಬಗ್ಗೆ ಅಧ್ಯಯನ ಮಾಡಬೇಕು. ಅಂದರೆ ತ್ಯಾಜ್ಯ ವಿಲೇವಾರಿಗಾಗಿ ಸೂಕ್ತವಾದಂಥ ಸ್ಥಳ ಅದು ಎಷ್ಟು ಎತ್ತರದಲ್ಲಿರಬೇಕು, ಅದಕ್ಕೆ ಯೋಗ್ಯವಾದಂಥ ಸ್ಥಳ ಯಾವುದು, ಆ ಒಂದು ಪ್ರದೇಶದ ಭೂಬಳಕೆ ಯಾವ ತೆರನಾಗಿದೆ, ಆ ಒಂದು ಭೂಮಿಯ ಮೌಲ್ಯ ಮತ್ತು ಆ ಒಂದು ಸ್ಥಳ ಯಾವ ತೆರನಾದ ಇಳಿಜಾರನ್ನು ಹೊಂದಿರಬೇಕು ಎಂಬುದನ್ನು ಈ ಒಂದು ಪ್ರಯೋಗದಲ್ಲಿ ನಾವು ಅಭ್ಯಾಸ ಮಾಡಬೇಕು. ಇನ್ನು ಪ್ರಯೋಗ 8 ನೆರೆಹೊರೆಯಲ್ಲಿಯ ಉದ್ಯಾನವನಗಳು ಮತ್ತು ತೆರೆದ ಸ್ಥಳಗಳ ನಕ್ಷೆ ತಯಾರಿಸುವುದು ಅಂತ ಇದೆ. ಇದರಲ್ಲಿ ಸ್ಥಳೀಯ ಪ್ರದೇಶದಲ್ಲಿ ಕಂಡುಬರುತ್ತಿರುವಂಥ ಅಂದರೆ ನಮ್ಮ ನೆರೆಹೊರೆಯಲ್ಲಿರುತ್ತಿರುವಂಥ ಉದ್ಯಾನವನಗಳು ಯಾವುವು ಮತ್ತು ತೆರೆದಂಥ ಸ್ಥಳಗಳು ಓಪನ್ ಏರಿಯಾ ಅವುಗಳನ್ನು ನಕ್ಷೆಯಲ್ಲಿ ತೋರಿಸಿ ಉದ್ಯಾನವನಗಳ ಮತ್ತು ತೆರೆದ ಸ್ಥಳಗಳ ನಕ್ಷೆಯನ್ನು ತಯಾರಿಸಬೇಕು. ಇನ್ನು ಪ್ರಯೋಗ 9 ಜನಸಂದಣಿಯು ಪ್ರಚಲಿತದಲ್ಲಿರುವ ನೆರೆಹೊರೆಯಲ್ಲಿನ ಪ್ರದೇಶಗಳ ನಕ್ಷೆ ತಯಾರಿಸುವುದು ಮತ್ತು ಅಂತಹ ಸ್ಥಳಗಳ ಸುತ್ತಲಿನ ಭೂಬಳಕೆಯ ವಿಧ ಅಥವಾ ಪ್ರಕಾರ ಯಾವ ತೆರನಾಗಿದೆ ಎಂಬುದನ್ನು ಇಲ್ಲಿ ಅಧ್ಯಯನ ಮಾಡಬೇಕು. ಅಂದರೆ ನಮ್ಮ ಸ್ಥಳೀಯ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜನಸಂದಣಿಯು ಯಾವ ತೆರನಾಗಿದೆ ಎಂದು ತೋರಿಸುವಂಥ ನಕ್ಷೆಯನ್ನು ಸಿದ್ಧಪಡಿಸುವುದರ ಜೊತೆಗೆ ಅಂತಹ ಸ್ಥಳಗಳ ಸುತ್ತಲಿನ ಭೂಬಳಕೆ ಯಾವ ತೆರನಾಗಿದೆ, ಅದು ಯಾವ ವಿಧದಲ್ಲಿದೆ ಎಂಬುದನ್ನು ನಾವು ಬರೆಯಬೇಕಾಗುತ್ತದೆ. ಇನ್ನು ಕೊನೆಯ ಪ್ರಯೋಗ 10 ಪ್ರಾಯೋಗಿಕ ಸಮೀಕ್ಷೆಗೆ ಅಗತ್ಯವಿರುವ ಸಾಮಗ್ರಿಗಳು. ಅಂದರೆ ನಾವು ಪ್ರಾಕ್ಟಿಕಲ್ ಸರ್ವೆ ಮಾಡಬೇಕೆಂದರೆ ನಮಗೆ ಅವಶ್ಯವಾಗಿ ಬೇಕಾಗಿರುತ್ತಿರುವಂಥ ಸಾಮಗ್ರಿಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅವುಗಳೆಂದರೆ ನೆರೆಹೊರೆಯ ಪ್ರದೇಶ ಗಡಿ ನಕ್ಷೆಯನ್ನು ಉಪಯೋಗಿಸುವುದು ಮತ್ತು ನೆರೆಹೊರೆಯ ಪ್ರದೇಶದ ನಕ್ಷೆಯನ್ನು ತಯಾರಿಸಲಿಕ್ಕಾಗಿ GPS ಕ್ಷೇತ್ರ ನಕ್ಷೆ ಅಥವಾ ಗೂಗಲ್ ಅರ್ಥನ್ನು ಸಹ ನಾವು ಬಳಸಬೇಕಾಗುತ್ತದೆ. ಇವುಗಳ ಬಗ್ಗೆ ಈ ಒಂದು ಪ್ರಯೋಗದಲ್ಲಿ ನಾವು ಅಭ್ಯಾಸ ಮಾಡಬೇಕು. ಈ ತೆರನಾಗಿ ಪ್ರಾಕ್ಟಿಕಲ್ ಫಸ್ಟ್ ಪೇಪರ್ನ ಸಿಲೆಬಸ್ ಆದರೆ ಇನ್ನು DSC 16 GIS ಫಾರ್ ಮ್ಯಾಪ್ ಮೇಕಿಂಗ್ ಅಂತ ಇದ್ದು ಇದರಲ್ಲಿಯೂ ಸಹ 10 ಎಕ್ಸ್ಪೆರಿಮೆಂಟ್ಗಳಿವೆ. ಅವುಗಳನ್ನು ಒಂದೊಂದಾಗಿ ನೋಡೋಣ. ಪ್ರಯೋಗ 1 ಸ್ಥಳ ಸ್ವರೂಪ ನಕ್ಷೆಯನ್ನು ಉಪಯೋಗಿಸಿಕೊಂಡು ಬಿಂದು, ರೇಖೆ ಮತ್ತು ಬಹುಭುಜಾಕೃತಿಯನ್ನು ಕೈಯಿಂದ ರಚಿಸಿರಿ ಅಂತ ಇದೆ. ಪ್ರಯೋಗ 2 ಸ್ಥಳ ಸ್ವರೂಪ ನಕ್ಷೆಯಲ್ಲಿರುವ ವಾಸಸ್ಥಳಗಳು ಮತ್ತು ರಸ್ತೆಗಳ ವೆಕ್ಟರ್ ಮಾದರಿಯನ್ನು ರಚಿಸಿರಿ ಅಂತ ಇದೆ. ಪ್ರಯೋಗ 3 ಆಲೇಖ ಅಥವಾ ಗ್ರಾಫ್ ಶೀಟನ್ನು ಬಳಸಿಕೊಂಡು ಸ್ಥಳ ಸ್ವರೂಪ ನಕ್ಷೆಯ ಒಂದು ಭಾಗದ ರಾಸ್ಟರ್ ರಚನೆಗಳನ್ನು ರಚಿಸಿರಿ ಅಂತ ಇದ್ದರೆ. ಪ್ರಯೋಗ 4 ಇಂಟರ್ನೆಟ್ ಪೋರ್ಟಲ್ ಅಂದರೆ ಭುವನದಿಂದ ಉಪಗ್ರಹ ಛಾಯಾಚಿತ್ರಗಳನ್ನು ಡೌನ್ಲೋಡ್ ಮಾಡುವುದು ಅಂತ ಇದೆ. ಪ್ರಯೋಗ 5 ವಿಭಿನ್ನ ಚಿತ್ರ ಸ್ವರೂಪಗಳು ಅಂತ ಇದ್ದರೆ. ಪ್ರಯೋಗ 6 ಫೈಲ್ ನಿರ್ವಹಣೆ. ಇನ್ನು ಪ್ರಯೋಗ 7 ಸ್ಥಳ ಸ್ವರೂಪ ನಕ್ಷೆಯ ಭೂ ಉಲ್ಲೇಖ ಅಂದರೆ ಭೌಗೋಳಿಕ ಸ್ಥಳವನ್ನು ಪ್ರತಿನಿಧಿಸುವುದು. ಪ್ರಯೋಗ 8 ಬಿಂದು ರೇಖಾ ಬಹುಭುಜಾಕೃತಿಯನ್ನು ಡಿಜಿಟೈಸ್ ಮಾಡಿ ಪದರುಗಳನ್ನು ರಚಿಸುವುದು. ಪ್ರಯೋಗ 9 ಬಫರ್ ವಿಶ್ಲೇಷಣೆ ಮತ್ತು ಸಾಮೀಪ್ಯ ವಿಶ್ಲೇಷಣೆ ಅಂತ ಇದ್ದರೆ. ಕೊನೆಯ ಪ್ರಯೋಗ 10 ನಕ್ಷೆ ಪುಟ ವಿನ್ಯಾಸ
ನಕ್ಷೆ ಸಂಯೋಜನೆ ಮತ್ತು ನಕ್ಷೆ ವಿನ್ಯಾಸ ಅಂತ ಈ ತೆರನಾಗಿ ಪ್ರಾಕ್ಟಿಕಲ್ 2ರ ಸಿಲೆಬಸ್ ಆಗಿದೆ. ಇನ್ನು ಕೊನೆಯದಾಗಿ ಇಂಟರ್ನ್ಶಿಪ್ ಅಥವಾ ಮಿನಿ ಪ್ರಾಜೆಕ್ಟ್ ಅಥವಾ ಫೀಲ್ಡ್ ಬೇಸ್ಡ್ ರಿಪೋರ್ಟ್ ಅಂತ ಇದ್ದು, ಇಲ್ಲಿ ವಿದ್ಯಾರ್ಥಿಗಳು ಉಪನ್ಯಾಸಕರ ಮೇಲ್ವಿಚಾರಣೆಯಲ್ಲಿ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಆ ಒಂದು ವಿಷಯದ ಬಗ್ಗೆ ಸಮೀಕ್ಷೆಯನ್ನು ಅಂದರೆ ಸರ್ವೆಯನ್ನು ಮಾಡಿ ಅದರ ಬಗ್ಗೆ ವರದಿಯನ್ನು ಸಲ್ಲಿಸಬೇಕಾಗುತ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸೂಚನೆಗಳನ್ನು ಇಲ್ಲಿ ಕೊಡಲಾಗಿದೆ. ಈ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಮೌಲ್ಯಮಾಪನ ಯಾವ ತೆರನಾಗಿರುತ್ತದೆ ಅಂದರೆ, ನೀವು ಸಲ್ಲಿಸಿರುತ್ತಿರುವಂಥ ಪ್ರಸ್ತುತಿಗಳು, ವರದಿ ಸಲ್ಲಿಕೆ ಮತ್ತು ಚಟುವಟಿಕೆ ಇನ್ನೂ ಇತ್ಯಾದಿಗಳಿಂದ ಇದರ ಮೌಲ್ಯಮಾಪನವನ್ನು ಮಾಡಲಾಗುವುದು. ಇನ್ನು ಕೊನೆಯದಾಗಿ ಈ ಒಂದು ಪ್ರಾಕ್ಟಿಕಲ್ಗೆ ಅಂಕಗಳ ಹಂಚಿಕೆ ಯಾವ ತೆರನಾಗಿರುತ್ತದೆ ಅಂತ ನೋಡಿದಾಗ, ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್ 1ಕ್ಕೆ 10 ಮಾರ್ಕ್ಸ್ ಇದ್ದರೆ ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್ 2ಕ್ಕೆ 10 ಮಾರ್ಕ್ಸ್. ಇನ್ನು ಕೇಸ್ ಸ್ಟಡಿ, ಅಸೈನ್ಮೆಂಟ್, ಫೀಲ್ಡ್ ಆ್ಯಕ್ಟಿವಿಟಿಗೆ 10 ಮಾರ್ಕ್ಸ್, ಜರ್ನಲ್ ಆರ್ ರೆಕಾರ್ಡ್ಸ್ಗೆ 10 ಮಾರ್ಕ್ಸ್, ಇನ್ನು ವೈವಾಕ್ಕೆ 10 ಮಾರ್ಕ್ಸ್, ಟೋಟಲ್ 50 ಮಾರ್ಕ್ಸ್ ಈ ಒಂದು ಪ್ರಾಕ್ಟಿಕಲ್ ಹೊಂದಿರುತ್ತದೆ. ಈ ತೆರನಾಗಿ BA BSc 6th ಸೆಮ್ಮಿನ ಪ್ರಾಕ್ಟಿಕಲ್ ಸಿಲೆಬಸ್ ಆಗಿದ್ದು, ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.